ಐಪಿಎಲ್ 2026 ಶಾಕಿಂಗ್ ನ್ಯೂಸ್. ಆಟಗಾರರಿಗೆ ಬಿಸಿಸಿಐ ಹನಿ ಟ್ರ್ಯಾಪ್ ಎಚ್ಚರಿಕೆ. ಐಪಿಎಲ್ ಆಟಗಾರರಿಗೆ ಹನಿ ಟ್ರ್ಯಾಪ್, ಬ್ಲಾಕ್ ಮೇಲ್, ರಹಸ್ಯ ಭೇಟಿಗಳು ಇವುಗಳ ಬಗ್ಗೆ ಬಿಸಿಸಿಐ ಕಡೆಯಿಂದ ಭದ್ರತಾ ಎಚ್ಚರಿಕೆ ಬಂದಿದೆ. ಅಂದ್ರೆ ನಂಬ್ತೀರಾ? ಹೌದು, ಇದ್ಯಾವುದೂ ಸಿನಿಮಾ ಕಥೆ ಅಲ್ಲ. ಬಿಸಿಸಿಐ ಈಗ ಐಪಿಎಲ್ ತಂಡಗಳಿಗೆ ಕಠಿಣ ಎಚ್ಚರಿಕೆ ನೀಡಿದೆ ಮತ್ತು ಅದರ ಹಿಂದಿನ ಕಾರಣ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಬಟ್ ಎಕ್ಸಾಕ್ಟ್ಲಿ ಏನಾಗಿದೆ? ಬಿಸಿಸಿಐ ಐಪಿಎಲ್ ಆಟಗಾರರಿಗೆ ಯಾಕೆ ಎಚ್ಚರ ನೀಡ್ತಿದೆ ಮತ್ತು ಐಪಿಎಲ್ 2026ಗೆ ಇಷ್ಟೊಂದು ಭದ್ರತಾ ಯಾಕೆ? ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ಕೇವಲ ಕ್ರಿಕೆಟ್ ವಿಷಯ ಅಲ್ಲ, ಮ್ಯಾಟ್ರ್ ಬೇರೆನೇ ಇದೆ. ವರದಿಗಳ ಪ್ರಕಾರ ಬಿಸಿಸಿಐ ಭ್ರಷ್ಟಾಚಾರ ವಿರೋಧಿ ಘಟಕಕ್ಕೆ ಐಪಿಎಲ್ ತಂಡಗಳ ಸುತ್ತಮುತ್ತ ಗಂಭೀರ ಭದ್ರತಾ ಸಮಸ್ಯೆಗಳು ಕಂಡು ಬಂದಿದೆ. ಅಂದ್ರೆ ಅಪರಿಚಿತರು ಆಟಗಾರರ ಹೋಟೆಲ್ ಪ್ರದೇಶಕ್ಕೆ ಬರೋದು, ಅನುಮಾನಾಸ್ಪದ ಭೇಟಿಗಳು, ಬೆಟ್ಟಿಂಗ್ ಜಾಲಗಳ ಸಂಪರ್ಕಕ್ಕೆ ಪ್ರಯತ್ನ ಮತ್ತು ಐಪಿಎಲ್ ಆಟಗಾರರ ಬ್ಲಾಕ್ ಮೇಲ್ ಅಥವಾ ವಿವಾದಗಳಲ್ಲಿ ಸಿಲುಕೋ ಅಪಾಯ ಇದೆ. ಇದರಿಂದ ಬಿಸಿಸಿಐ ಎಲ್ಲ ಐಪಿಎಲ್ ಫ್ರಾಂಚೈಸಿಗಳಿಗೆ ಕಠಿಣ ಸೂಚನೆ ಕಳಿಸಿದೆ. ನಿಜ ಹೇಳ್ಬೇಕಂದ್ರೆ ಐಪಿಎಲ್ ಈಗ ಇಷ್ಟು ದೊಡ್ಡ ವ್ಯಾಪಾರ ಮತ್ತು ಒತ್ತಡದ ಜಗತ್ತಾಗಿದೆ ಅನ್ನೋದು ಇದರಿಂದ ಗೊತ್ತಾಗ್ತಿದೆ. ಈಗ ವಿಷಯ ಇನ್ನೂ ಗಂಭೀರವಾಗ್ತಿದೆ. ಬಿಸಿಸಿಐ ಕೆಲವು ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಹೋಟೆಲ್ ಕೊಠಡಿಗಳ ಕಠಿಣ ನಿಯಂತ್ರಣ, ಅಪರಿಚಿತರಿಗೆ ಆಟಗಾರರ ರೂಮ್ಗಳ ಹತ್ತಿರ ಹೋಗೋದಕ್ಕೆ ಅವಕಾಶ ಇಲ್ಲ, ಐಡಿ ಕಾರ್ಡ್ಸ್ ಕಡ್ಡಾಯ, ಅಧಿಕೃತ ಸಿಬ್ಬಂದಿಗೆ ಮಾತ್ರ ತಂಡದ ಪ್ರದೇಶಗಳಲ್ಲಿ ಪ್ರವೇಶ, ಆಟಗಾರರ ಅನಗತ್ಯ ಚಲನೆಯ ಮೇಲೆ ನಿರ್ಬಂಧಗಳು, ಯಾರನ್ನು ಭೇಟಿ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ಫ್ರಾಂಚೈಸಿ ಗಮನಿಸಬೇಕು. ಮತ್ತು ದೊಡ್ಡ ಆತಂಕ ಏನ್ ಗೊತ್ತಾ? ಹನಿ ಟ್ರ್ಯಾಪ್ ಅಪಾಯಗಳು. ಸುಂದರ ಹುಡುಗಿಯರನ್ನ ಬೆಳೆಸಿ ಪ್ರಸಿದ್ಧ ಆಟಗಾರರನ್ನ ಭಾವನಾತ್ಮಕವಾಗಿ ಅಥವಾ ಸಾಮಾಜಿಕವಾಗಿ ಬೆಳೆಸಿಕೊಂಡು ಮಾಹಿತಿ ಪಡೆಯೋದು, ಪ್ರಭಾವ ಬೀರುವ ಪ್ರಯತ್ನ ಮಾಡೋದು, ಹೇಳಿದ ಹಾಗೆ ಕೇಳೋದಕ್ಕೆ ಒತ್ತಾಯಿಸೋದು ಅಥವಾ ನಂತರ ಬ್ಲಾಕ್ ಮೇಲ್ ಮಾಡೋದು. ಐಪಿಎಲ್ ಅಂದ್ರೆ ನೆನಪಿಡಿ, ಅದು ಭಾರಿ ಹಣದ ಜಗತ್ತು. ಬೆಟ್ಟಿಂಗ್ ಮಾರುಕಟ್ಟೆ, ಸ್ಪಾನ್ಸರ್ಸ್ ಒಪ್ಪಂದಗಳು, ಜಾಗತಿಕ ಪ್ರೇಕ್ಷಕರು, ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ. ಒಂದು ವಿವಾದ ಸಾಕು ಆಟಗಾರರ ವೃತ್ತಿ ಜೀವನ ಹಾಳಾಗೋಕ್ಕೆ, ತಂಡದ ಗೌರವಕ್ಕೆ ಧಕ್ಕೆ ಬರೋದಕ್ಕೆ ಮತ್ತು ಐಪಿಎಲ್ ಇಷ್ಟು ವರ್ಷದ ರೆಪ್ಯುಟೇಷನ್ ಹಾಳಾಗೋಕೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಂತಹ ಕಠಿಣ ಭದ್ರತಾ ವ್ಯವಸ್ಥೆಗಳು ಈಗಾಗಲೇ ಫಿಫಾ ಟೂರ್ನಮೆಂಟ್ ಗಳಲ್ಲಿ, ಒಲಿಂಪಿಕ್ ನಲ್ಲಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಲ್ಲಿ ಬಳಸಲಾಗುತ್ತದೆ. ಅಂದ್ರೆ ಐಪಿಎಲ್ ಈಗ ಕೇವಲ ಕ್ರಿಕೆಟಿಂಗ್ ಲೀಗ್ ಅಲ್ಲ, ಜಾಗತಿಕ ಮಟ್ಟದ ದೊಡ್ಡ ಕ್ರೀಡಾ ಆಸ್ತಿ ಆಗಿದೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ನಿಯಮಗಳು ಆಟಗಾರರ ಭದ್ರತೆಗೆ ಅಗತ್ಯವಾ ಅಥವಾ ಐಪಿಎಲ್ ನಿಧಾನವಾಗಿ ಅತಿಯಾದ ನಿಯಂತ್ರಣ ಕಡೆ ಹೋಗ್ತಿದ್ಯಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಬಿಸಿಸಿಐ ತಗೊಂಡಿರುವ ಕಠಿಣ ನಿಯಮಗಳು ಸರಿಯೇ ಅಥವಾ ಆಟಗಾರರ ವೈಯಕ್ತಿಕ ಸ್ವಾತಂತ್ರ್ಯ ಹೆಚ್ಚು ನಿಯಂತ್ರಣವಾಗ್ತಿದ್ಯಾ? ಮತ್ತು ಇನ್ನು ಕ್ರಿಕೆಟ್ ನಲ್ಲಿ ಬೆಟ್ಟಿಂಗ್ ಜಾಲಗಳ ಪ್ರಭಾವ ಇದೆ ಅಂತ ನೀವು ನಂಬ್ತೀರಾ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನ ನಿಮ್ಮ ಕ್ರಿಕೆಟ್ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಯಾಕಂದ್ರೆ ಐಪಿಎಲ್ ನಲ್ಲಿ ಕೆಲವೊಮ್ಮೆ ನಿಜವಾದ ಆಟ ಮೈದಾನದ ಹೊರಗಡೆ ನಡೆಯುತ್ತೆ.